ಸೊ ಏನ್ ಬದಲಾಗಬೇಕು? ಇಸ್ ಇಟ್ ಲೈಕ್ ಗವರ್ಮೆಂಟ್ ಫಂಡಿಂಗ್ ಜಾಸ್ತಿ ಆಗ್ಬೇಕಾ, ಅಥವಾ ಸೊಸೈಟಿನಲ್ಲಿ ಲೆಟ್ಸ್ ಸೇ ಈಗ ಇಬ್ರು ಪೇರೆಂಟ್ಸ್ ದೇ ಹ್ಯಾಡ್ ಗುಡ್ ಜಾಬ್ಸ್ ಅಂಡ್ ದೆನ್ ಫಾರ್ ದೇರ್ ಕಿಡ್ಸ್ ದೇ ಕ್ಯಾನ್ ಸೇ ಓಕೆ ಯು ಡೋಂಟ್ ಹ್ಯಾವ್ ಟು ಪಿಕ್ ಎ ಜಾಬ್ ವಿಚ್ ಯು ಹ್ಯಾವ್ ಟು ಡೂ, ಅಂದ್ರೆ ನೀನ್ ಮಾಡ್ಲೇಬೇಕು ದುಡ್ಡಿಗೆ ಅನ್ನೋಂಥದ್ದು ಮಾಡ್ಬೇಕಿಲ್ಲ, ಯು ಕ್ಯಾನ್ ಫಾಲೋ ಯುವರ್ ಪ್ಯಾಷನ್ ಅನ್ನೋಂಗೆ ಅಲೋ ಮಾಡ್ಬೋದು. ಆ ತರ ಬದಲಾಗತ್ತಾ? ವಾಟ್ ಈಸ್ ಯುವರ್ ಅಸೆಸ್ಮೆಂಟ್? ಇಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗ್ಬೇಕು. ಕಪಲ್ ಆಫ್ ಥಿಂಗ್ಸ್. ಈಗ ನಾನೇ ನಾಳೆ ಐ ವಾಂಟ್ ಟು ಡೂ ಅನ್ ಆಂಫಿಬಿಯನ್, ನನ್ನದೊಂದು ಬಹಳ ದಿನದ ಡ್ರೀಮ್ ಇದೆ. ಐ ವಾಂಟ್ ಟು ಡೂ ಅ ಆಂಫಿಬಿಯನ್ ಲ್ಯಾಬ್, ಡೆಡಿಕೇಟೆಡ್ ಆಂಫಿಬಿಯನ್ ಲ್ಯಾಬ್ ಇನ್ ಇಂಡಿಯಾ. ಯಾರು ಮಾಡಿಲ್ಲ, ಅವ್ರವ್ರ ಲ್ಯಾಬ್ ಇದೆ, ಯಾವುದೋ ಯೂನಿವರ್ಸಿಟಿ ಒಳಗಡೆ ಇಟ್ಕೊಂಡಿರ್ತಾರೆ. ಬಟ್ ನಂದೇ ಏನ್ ಥಾಟ್ ಇದೆ ಅಂತಂದ್ರೆ, if somebody wants to work on amphibian, he should be allowed to come inside, he should work, he should deliver things and he should get back. ಆ ಟೈಪಿನ ಒಂದು ಸೆಟಪ್ ಮಾಡ್ಬೇಕಂತ. ಸೊ ಈಗ ಅದನ್ನೇ ಥಿಂಕ್ ಮಾಡಿದ್ರೆ, ನಾನೇ ಮಾಡಿದಾದ್ರೆ ಎಷ್ಟು ವರ್ಷ ತಗೊಳುತ್ತೆ ಇದು ಮಾಡೋದಕ್ಕೆ? ಸೊ ಇದಕ್ಕೆ ಯಾವ ಟೈಪಿನ ಸಹಾಯ ಬೇಕಾಗ್ಬೋದು, ಇದನ್ನ ಥಿಂಕ್ ಮಾಡೋದು ಒಂದ್ ಲೆವೆಲ್ ಅಲ್ಲಿ. ಎರಡನೇ ಲೆವೆಲ್ ಅಲ್ಲಿ ಏನಂದ್ರೆ, ನಮ್ಮ ಎಜುಕೇಶನ್ ಅಲ್ಲೂ ಅಷ್ಟೇ ನಮ್ಮನ್ನ ವಿ ಆರ್ ಟ್ರೈನ್ ಟು ವರ್ಕ್ ಅಂಡರ್ ಸಮ್ ಒನ್. ನಮಗೆ ನಮ್ಮ ಆಂಟ್ರಪ್ರನಿಯಲ್ ಸ್ಕಿಲ್ಸ್ ಅಥವಾ to be atmanirbhar, it should not become the word, it should come from our education itself. ನಿಮಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ MSc ಮಾಡಿದವರು, why you want to work under somebody else rather than having setting your own lab? What prevents you doing it? Challenge ಮಾಡ್ಬೋದು, but then bureaucratic hurdles. ನೀವು if you want to do an NGO, you have to go through so many process. You want to do something else, you have to go through ಪರ್ಮಿಷನ್ಸ್. ಈಗ ನಾನು ಕಪ್ಪೆಗಳ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು, ಆ ಪರ್ಮಿಷನ್ ಬೇಕಂದ್ರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿಗೆ ಹೋಗ್ಬೇಕು. ಸೊ ಇಲ್ಲಿ ಮಲ್ಟಿ ಲೇಯರ್ಡ್ ಹರ್ಡಲ್ಸ್ ಇನ್ನ ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೆ, ದೆನ್ ಏನೇ ಪ್ಯಾಷನ್ ಡ್ರಿವನ್ ಇದ್ರೂ ವರ್ಕ್ ಮಾಡ್ಬೋದು. ನಮ್ಮಲ್ಲಿ ಏನಂದ್ರೆ ಒಂದು ಸರ್ಟನ್ ಲೆವೆಲ್ಗೆ ದುಡ್ಡು ಬೇಕಾಗುತ್ತೆ, ಬಟ್ ಆಫ್ಟರ್ ದಟ್ ಯು ನೀಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ಮನಿ. ಯು ನೀಡ್ ಟು ಥಿಂಕ್ ಅಬೌಟ್ ಯುವರ್ ರಿಸರ್ಚ್. ಅಲ್ಲಿ ಮಾಡೋದಕ್ಕೆ ಬಹಳ ಹರ್ಡಲ್ಸ್ ಇದೆ. ಕೆಲವು ಪರ್ಮಿಷನ್ ಸಿಗೋದಕ್ಕೆ 3 years 4 years ಬರುತ್ತೆ, ಅಷ್ಟೊತ್ತಿಗೆ ಏನೂ ಇರೋದಿಲ್ಲ ನಿಮ್ಮ ಕೈಯಲ್ಲಿ. ಆಮೇಲೆ ಫಂಡ್ಸು ಅಷ್ಟೇ. ಫಂಡ್ ಅಗೈನ್ ಐ ವುಡ್ ಸೇ there should be a funding agency at the national level who should just look at the project and give you, rather than questioning you like what is your background. ಈ ಕನ್ಸರ್ವೇಷನ್ಗೆ ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಬೇಕಾಗೋದಿಲ್ಲ. ಕನ್ಸರ್ವೇಷನ್ಗೆ ಥಾಟ್ಸ್ ಬೇಕು, ಕನ್ಸರ್ವೇಷನ್ಗೆ ಪ್ಯಾಷನ್ ಬೇಕು, ಕನ್ಸರ್ವೇಷನ್ಗೆ ಮಾಡೋಕ್ಕೆ ಮೋಟಿವೇಶನ್ ಬೇಕು. ಅಷ್ಟಿದ್ದವನಿಗೆ ಒಂದು ಫಂಡಿಂಗ್ ಇದೆಯಪ್ಪ, ಒಂದು 5 lakh rupees ಇದೆ, 10 lakh rupees ಇದೆ ಪರ್ ಇಯರ್, ಅದು ನೀನು ಕೊಡ್ತೀನಿ, ನೀನು ಈ ಕೆಲಸ ಮಾಡಿ ಕೊಡ್ಬೇಕು. ಇಂಥ ಥಾಟ್ಸೇ ಇಲ್ಲ. ಇದು ಐ ಅಗ್ರಿ ವಿತ್ ಯು. ವೆಸ್ಟರ್ನ್ ಅಲ್ಲಿ ಇದು ಯಾಕಿದೆ ಅಂತಂದ್ರೆ, ದೇ ಸೆಗ್ರಿಗೇಟ್ ಇನ್ ದಟ್ ಮ್ಯಾನರ್. ದೇ ಪುಟ್ ಎ ಬಾಕ್ಸ್ ಅಂಡ್ ಸೇ ಇದು ಕಾರ್ಪಸ್ ಫಂಡ್ ಇಷ್ಟಕ್ಕೆ ಕೊಡ್ತೀವಿ ನಾವು, ಹಿಂಗಿದೆ, ಇದೊಂದು ಗ್ರೂಪ್ ಮಾಡಿದೀವಿ, ಇದರಲ್ಲಿ ಇಷ್ಟಿಷ್ಟು ಫಂಡ್ ನೀವು ತಗೊಬಹುದು. ಆ ಸ್ಟ್ರಕ್ಚರಿಂಗ್ ಇದೆ. ನಮ್ಮಲ್ಲಿ ಆ ಸ್ಟ್ರಕ್ಚರಿಂಗ್ ಇಲ್ಲ. ನಾವು ಏನ್ ಮಾಡಿದ್ರು ಅದನ್ನ ಕ್ವಶನ್ ಮಾಡೋದೇ ಆಗ್ಬಿಟ್ಟಿದೆ. ಅಂದ್ರೆ ಈಗ ನೀವು ನಾಳೆ ನಾನು ಒಂದು ರಿಸರ್ಚ್ ಮಾಡ್ತೀನಿ ಅಂದ್ರೆ, ಆ ರಿಸರ್ಚ್ ನ ನೋಡೋದಿಲ್ಲ ನಾವು. ಯಾರು ಮಾಡ್ತಾ ಇದ್ದಾರೆ, ಇವನ್ ಯಾರು, ಇವನ್ ಏನ್ ಎಕ್ಸ್ಪೀರಿಯನ್ಸ್ ಇದೆ, ಇವನ್ ಎಜುಕೇಶನ್ ಕ್ವಾಲಿಫಿಕೇಶನ್. ನಾವು ಹಿಂಗ್ ಹೋದಾಗ ಏನಾಗ್ಬಿಡುತ್ತೆ, ನಾವು ಯಾವತ್ತು ಟಾರ್ಗೆಟ್ ರೀಚ್ ಆ ಕ್ವಶನ್ ಅಡ್ರೆಸ್ಸೇ ಮಾಡೋದಿಲ್ಲ. ನಮ್ಮ ಕ್ವಾಲಿಫಿಕೇಶನ್ ಹಿಂದೆ ನಮ್ಮ ಏನ್ ಬ್ಯಾಗೇಜ್ ತಗೊಂಡ್ಬಂದಿದೀವಿ ಅದನ್ನ ನೋಡೋದ್ರಲ್ಲೇ ಟೈಮ್ ಹೋಗಿಬಿಡುತ್ತೆ. ಸೊ ಅಂಥದ್ದೊಂದು ಸಿಸ್ಟಮ್ ಅನ್ನ ಇಫ್ ಯು ಹ್ಯಾವ್, ಅಂಡ್ ದಟ್ ಶುಡ್ ಬಿ told, that should be made aware from their high school time itself, saying guys, you need not have to worry that you have to do BSc and MSc and PhD and then you want to do this. Instead you can do this and you can be on your own. You can deliver these kind of projects, you can earn money in these kind of projects. So ಆ ಟೈಪಿನ ಸಪೋರ್ಟ್ ಬೇಕು, ಎಲ್ಲ ಕಡೆಯಿಂದ ಬೇಕು. It's not just from the parents or not from the family, it also has to be from school, government, as well as in our policy and the education system. ಅಷ್ಟು ಕಡೆಯಿಂದಲೂ ಬೇಕು. ಅಂದ್ರೆ ಒಂಥರ ಡಿಸೆಂಟ್ರಲೈಸೇಷನ್ ಆಗಬೇಕು. ಎಜುಕೇಶನ್ ಏನಿದೆ, ಐ ಥಿಂಕ್ ಲೈಕ್ ದ ಮೋರ್ ಐ ಆಮ್ ಇನ್ ಟು ರಿಸರ್ಚ್, ನಾನೀಗ ಏನ್ ನನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಐ ಫೀಲ್ ದಟ್ ನಮ್ ಬೇಸಿಕ್ ಎಜುಕೇಶನ್ ಅಲ್ಲೇ ಎಲ್ಲೋ ಪ್ರಾಬ್ಲಮ್ ಇದೆ. ವಿ ಆರ್ ಜಸ್ಟ್ ಇನ್ ಟು ರೋಟ್ ಲರ್ನಿಂಗ್. ನಮ್ಗೆ ಆ ಕನ್ಸೆಪ್ಟ್ಸ್ ಆರ್ ಲೈಕ್ ಆಸ್ಕಿಂಗ್ ಕ್ವಶನ್ಸ್ ಆಗ್ಲಿ, ಆರ್ ವೈ ವಿ ಆರ್ ಡೂಯಿಂಗ್ ಇಟ್, ಆ ಕ್ಯೂರಿಯಾಸಿಟಿ ಡ್ರಿವನ್ ಅದು ಏನೂ ಇಲ್ಲ. And then if you see, like, so if I have to become a faculty a few years later, even if I want students, I will not have that kind of students. And most of the students will like want to go abroad and do a MS or PhD all matter because the prospects are good. Yeah. Here the problem becomes like new students ನೀವು ತಗೊಂಡ್ರು, you have to like teach them a lot. ಹೇಗೆ ಏನ್ ಮಾಡಬೇಕು ಏನಿಲ್ಲ ಅಂತ. ಯಾಕಂದ್ರೆ the way I'm experiencing right now is the same thing. Students are really good, but ಅವರಿಗೆ
ಫಾರ್ಮಲ್ ಲೆವೆಲ್ ಟೀಚಿಂಗ್ ಇಲ್ಲ, ಲೈಕ್ ವೈ ವಿ ಶುಡ್ ಡೂ ದಿಸ್ or what kind of questions we should ask. It's like more like like starting ಅಲ್ಲೆಲ್ಲ it's like rote learning, just you are given something, you learn and you pass. I think ಅಲ್ಲಿಂದ ಚೇಂಜಸ್ ಆಗಬೇಕು. ಯು ಶುಡ್, ಇಫ್ ಯು ಆರ್ ರಿಯಲಿ ಇಂಟು ರಿಸರ್ಚ್ ನ ನೀವು ಇನ್ನೂ ತಗೊಂಡ್ಬರ್ಬೇಕು, ಸೈನ್ಸ್ ನ ಇನ್ನೂ ಇಂಪ್ರೂವ್ ಮಾಡ್ಬೇಕಂದ್ರೆ the basic level of education, training to students ಗೂ ಅರ್ಥ ಆಗಲ್ಲ, like even the teachers have to be good, then only the students will be good. So all this is like interconnected and there has to be some kind of improvement. But given that ecology and evolution namdin field ಇದೆ, I think India is still doing good. ಬೇರೆ ಕಡೆಯಲ್ಲಿ if you compare other countries, they were doing good at a certain point of time. Now it has come down. But here India, now the reason I am also there, ನಮ್ಗೆ ಫಂಡಿಂಗ್ ಕೊಟ್ಟಿದ್ದಾರೆ, they want people to pursue basic sciences. It's not just like find some antibiotic or find some vaccine, hangilla, like you also go like bring out the basic sciences. And ಅಲ್ಲಿ funding ಇನ್ನೂ ಚೆನ್ನಾಗಿದೆ, like even if students are really interested, it's still a good time to get into research, basic research in India. The problem is the basic level of education. Early changes ಆಗಬೇಕು. If you don't change that and suddenly you expect a MSc student to get into PhD and do some wonders, that's not going to happen. Either the teachers have to be really good in motivating students, or the students themselves have to be motivated and like ask questions, have that kind of concept driven research ಮಾಡಬೇಕು. You have to bring about certain changes over there. This is really a valid point. This is where I also look at the current generation. ಯಾಕಂದ್ರೆ ಆ ಕ್ವೆಶ್ಚನಿಂಗ್ ಎಬಿಲಿಟಿ ಇದೆಯಲ್ಲ, ಕ್ವೆಶ್ಚನ್ ಕೇಳ್ತಾರೆ ಕೆಲವರು, ಕ್ವೆಶ್ಚನ್ ಕೇಳೋದ್ರಲ್ಲೂ ಮಲ್ಟಿಪಲ್ ಲೇಯರ್ಸ್ ಆರ್ ದೇರ್. ಸಮ್ ಆಫ್ ದ ಕ್ವೆಶ್ಚನ್ ಇಸ್ ಜಸ್ಟ್ ಲೈಕ್ ಎ ಕ್ವಿಜ್ ಕ್ವೆಶ್ಚನ್, like it satisfies your answer in a jiffy. Oh, how long a frog lives, that's one kind of question. Or what is the weight of the largest frog. What is that when I give an answer, where it takes you forward? So does it quench your thirst at that point in time and then that's it? Or if you ask a question, why a bullfrog changes the color? So there is this difference in asking question. Asking question is good, but what kind of question you are asking, that has to be trained. Our training ಸ್ವಲ್ಪ ಚಾಲೆಂಜ್ ಇದೆ ನಮ್ಮಲ್ಲಿ, ಯಾಕಂದ್ರೆ we are like, first of all we are not really good in asking questions. Second, in asking question also you need to ask questions that will make you think deeper into it. It's not necessary that faculty should know everything. Faculty should be able to get back to the student later on saying that okay, it's a great question, I'll get back to you. Our type in question ಕೇಳುವಂತ setup ಅಂತ ತರಿಸಬೇಕು. It will definitely improve a lot. ಆಮೇಲೆ ಅದೇ ಅಲ್ವಾ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನು ಮೆಮೊರೈಸೇಷನ್ ಗೆ ಇರೋ ಇಂಪಾರ್ಟೆನ್ಸ್, ಆಮೇಲೆ ಒಬಿಡಿಯನ್ಸ್, ಇಫ್ ಯು ಆರ್ ಒಬಿಡಿಯಂಟ್ ಸ್ಟೂಡೆಂಟ್ ಅದಕ್ಕಿರೋ ಇಂಪಾರ್ಟೆನ್ಸ್, ಅದನ್ನ ನ್ಯಾಚುರಲಿ ಕ್ಯೂರಿಯಾಸಿಟಿನ ಇನ್ಕ್ರೀಸ್ ಮಾಡೋದಕ್ಕೆ, ಅಥವಾ ಅಬ್ಸರ್ವೇಷನ್, ಅದು ಸೈನ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಅಲ್ಲ. ಇಟ್ಸ್ ನಾಟ್ ಅಬೌಟ್ reading answers from a book, it's just observing. Even though ನಮಗೆ ಏನು ಇದಿಲ್ಲ ಅಂದ್ರೂ it's a skill to observe. ಆ ತರದ್ದೆಲ್ಲ ಅಂದ್ರೆ ಕಾನ್ಶಿಯಸ್ ಆಗಿ ನಾನ್ ನೋಡಿರೋ ಪ್ರಕಾರ ಇಟ್ಸ್ ಆಲ್ ಡನ್ ಬೈ ಇಂಡಿವಿಜುವಲ್ ಟೀಚರ್ಸ್ ಹೂ ಆರ್ ಪ್ಯಾಷನೇಟ್. ನಾನು ಇದ್ರಲ್ಲಿ ಹೈಸ್ಕೂಲ್ ಅಲ್ಲಿ ಇದ್ದಾಗ ನಮ್ದು ಏನೋ ಒಂದು PVC ಪೈಪ್ ಅಲ್ಲಿ ವಿ ಡಿಡ್ ಎ ಟೆಲಿಸ್ಕೋಪ್. ಅದನ್ನ ಮಾಡ್ಬಿಟ್ಟು ಅದೇನೋ ವೀನಸ್ ಕಾಣುತ್ತೆ ಅನ್ನೋ ಟೈಮ್ ಅಲ್ಲಿ ಹಿ ಟುಕ್ ಮೀ ಔಟ್ಸೈಡ್, ಲೈಕ್ ಸಿಟಿ ಇದ್ರದ್ದು ಲೈಟ್ಸ್ ಎಲ್ಲ ಬಿಟ್ಟು ಯಾವ್ದೋ ಹಳ್ಳಿ ಹತ್ರ ಹೋಗ್ಬಿಟ್ಟು, ಲೈಕ್ ಆಫ್ಟರ್ ಸ್ಕೂಲ್ ಅವರ್ಸ್ ಮಿಡ್ ನೈಟ್ ಅಲ್ಲಿ ಕುತ್ಕೊಂಡು ನೋಡಿ. ಸೊ ಆ ತರದೆಲ್ಲ ದೇರ್ ವಿಲ್ ಬಿ ಟೀಚರ್ಸ್ ಲೈಕ್ ದಟ್, ಪ್ಯಾಷನೇಟ್ ಟೀಚರ್ಸ್. ಬಟ್ ಅದೇ ಅಂತದ್ದು ಇನ್ನು ಜಾಸ್ತಿ. ಮತ್ತೆ ಪೇರೆಂಟ್ಸ್ ಇಂದ ನಮ್ಮ ಮನೆಯಲ್ಲಿ ಕೇರ್ ಮಾಡ್ತಾ ಇರಲಿಲ್ಲ, ಆಸ್ ಲಾಂಗ್ ಆಸ್ ಗೋಯಿಂಗ್ ಟು ಸ್ಕೂಲ್. ಇವಾಗ ನೀವು ಇದರಿಂದ ಸಿಲೆಬಸ್ ಹಿಂಗ್ ಹೆಲ್ಪ್ ಆಗುತ್ತೆ, ಒಂದು IIT ಕೋಚಿಂಗಿಗೆ ಪ್ರಾಬ್ಲಮ್ ಆಗುತ್ತೆ, ಇದು ಸ್ಕೋಪ್ ಏನಿದೆ ಇದಕ್ಕೆ, ಈ ತರ ಗೋಲ್ ಓರಿಯೆಂಟೆಡ್ ಆಗೋದ್ರೆ ಪ್ರಾಬ್ಲಮ್ ಆಗುತ್ತೆ.